ಕಾಂಗ್ರೆಸ್ನಲ್ಲಿ ನೂತನ ಸಚಿವರ ಪದಗ್ರಹಣ ಆಗಿದೆ. ಆದರೆ ಅಸಮಾಧಾನದ ಭಿನ್ನಮತ ಇನ್ನೂ ಶಮನವಾಗಿಲ್ಲ. ರಾಜ್ಯ ನಾಯಕರು ಅಸಮಾಧಾನಿತ ನಾಯಕರನ್ನ ಭೇಟಿಯಾಗಿ ಒಂದಷ್ಟು ಸಮಾಧಾನ ಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೂ ಸಹ ಬಗೆಹರಿತಿಲ್ಲ. ಇನ್ನು ಅದರಲ್ಲೂ ಪ್ರಮುಖವಾಗಿ ಒಕ್ಕಲಿಗ ನಾಯಕರಲ್ಲಿ ದೊಡ್ಡ ಮಟ್ಟದಂತಹ ಭಿನ್ನಮತ ಶುರುವಾಗ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಿಮ್ಮ ಜೊತೆ ಸಚಿವರಾದಂತಹ ಮಾಗಡಿ ಬಾಲಕೃಷ್ಣ ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್, ಪರ್ಟಿಕ್ಯುಲರ್ ಆಗಿ ಒಕ್ಕಲಿಗ ನಾಯಕರಲ್ಲಿ ಒಂದಷ್ಟು ಭಿನ್ನಮತ ದೊಡ್ಡ ಮಟ್ಟದಲ್ಲಿದೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಶಾಸಕರಾದಂತಹ ಇಬ್ಬರು ಗೆದ್ದಿರುವಂತಹ ಮಾಗಡಿ ಬಾಲಕೃಷ್ಣ ಹಾಗೂ ಪ್ರಿಯಾ ಕೃಷ್ಣ ಅವರು ನಮ್ಮ ಕುಟುಂಬಕ್ಕೆ ಒಂದು ಸಚಿವ ಸ್ಥಾನ ಬೇಕೇ ಬೇಕು ಅನ್ನುವಂತಹ ಪಟ್ಟನ್ನು ಹಿಡಿದಿದ್ದಾರೆ. ಸರ್, ನಾನು ಅವ್ರ ಕುಟುಂಬನೇ ಅಲ್ವೇನ್ರಿ. ನಮ್ಮ ಸೋದರತ್ತೆ ಮಗಳನ್ನೇ ಕೊಟ್ಟಿರೋದು ಕೃಷ್ಣಪ್ಪನವ್ರಿಗೆ. ನಮ್ಮ ಸೋದರತ್ತೆ ಮಗಳನ್ನ ನಮ್ಮ ತಂದೆ ತಂಗಿ ಮಗಳನ್ನೇ ಕೊಟ್ಟಿರೋದು ಕೃಷ್ಣಪ್ಪನವ್ರ ಮದುವೆ ಆಗಿರೋದು. ಪ್ರಿಯಾ ಕೃಷ್ಣನ ಕೂಡ ನಂಗೆ ಸೋದರ ಸಂಬಂಧಿ. ಇರಲಿ, ಅದೆಲ್ಲ ಬಿಡಿ ಬದಿಗೊಟ್ಟು ಏನಾರ ಮುಖ್ಯಮಂತ್ರಿಗಳು ಸರ್ಕಾರ ತೀರ್ಮಾನ ಮಾಡಿದ್ರೆ ನಾವಂತೂ ಎಲ್ಲದಕ್ಕೂ ರೆಡಿ ಇದ್ದೀವಿ. ಪರ್ಟಿಕ್ಯುಲರ್ ಆಗಿ ಇವತ್ತು CM ಅವರು ಕೃಷ್ಣಪ್ಪ ಅವ್ರನ್ನ ಭೇಟಿಯಾಗಿ ಒಂದಷ್ಟು ಮನವೊಲಿಸುವಂತಹ ಕೆಲಸವನ್ನು ಮಾಡಿದ್ರು. ಆದರೆ ಅದಾದ ನಂತರದಲ್ಲಿ ಕೃಷ್ಣಪ್ಪ ಅವರು ಮಾಧ್ಯಮಗಳ ಮುಂದೆ ಮಾತಾಡ್ತಾ ಹೇಳಿದ್ದು, ನಮ್ಮ ಕುಟುಂಬಕ್ಕೆ ಒಂದು ಸಚಿವ ಸ್ಥಾನ ಬೇಕೇ ಬೇಕು, ಅಲ್ಲಿವರೆಗೂ ನಾನು ಸುಮ್ಮನೆ ಆಗಲ್ಲ ಅನ್ನುವಂತಹ ಒಂದು ಖಡಕ್ ಮಾತನ್ನು ಹೇಳಿದ್ದಾರೆ. ಆಯ್ತಪ್ಪ, ಅವ್ರ ಅಭಿಪ್ರಾಯ ಹೇಳವ್ರೆ. ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು ಕನ್ಸಿಡರ್ ಮಾಡಿದ್ರೆ ಏನು ತೊಂದರೆ ಇಲ್ಲ, ಮಾಡಲಿ, ನಾವು ಸ್ವಾಗತ ಬಯಸ್ತೀವಿ. ಸರ್, ಇನ್ನೊಂದು ಕಡೆ ಒಂದಷ್ಟು ಜಿಲ್ಲೆಗಳಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತಹ ಅಸಮಾಧಾನ. ಅದರಲ್ಲೂ ಪ್ರಮುಖವಾಗಿ ಕೋಲಾರ, ಚಿಕ್ಕಬಳ್ಳಾಪುರ ಭಾಗದಲ್ಲಿ ಕಾಂಗ್ರೆಸ್ನ ಹೆಚ್ಚು ಶಾಸಕರು ಗೆದ್ದಿದ್ದಾರೆ. ಕರಾವಳಿ ಭಾಗದಲ್ಲಿ ಈ ಬಾರಿ ಹೆಚ್ಚು ಜನ ಶಾಸಕರು ಗೆದ್ದಿದ್ದಾರೆ ಕಾಂಗ್ರೆಸ್ನಿಂದ. ಯಾಕೆ ನಮಗೆ ಪ್ರಾತಿನಿಧ್ಯ ಕೊಡಲಿಲ್ಲ ಅನ್ನುವಂಥ ಮಾತು ಸರ್? ನೋಡ್ರಿ, ನಮ್ಮ ಪಕ್ಷದಲ್ಲಿ 100ಕ್ಕಿಂತ ಮೇಲ್ಪಟ್ಟು ಶಕ್ತಿ ಇರ್ತಕ್ಕಂಥ ಶಾಸಕರು ಗೆದ್ದವ್ರೆ. ಮಾಡೋಕ್ಕೆ ಅವಕಾಶ ಇರೋದು ಬರೀ 33ಕ್ಕೇನೆ. ಎಲ್ಲ ಒಂದು ಕಡೆ ಇವತ್ತು ಕೈ ತಪ್ಪಿದೆ ಅಂದರೆ ನಾಳೆ ಒಳ್ಳೇದಾಗ್ತದೆ ಅಂತ ನಮ್ಮ ಭಾವನೆಗಳು. ನಾಳೆ ಒಳ್ಳೇದಾಗ್ತದೆ, ಕಾಯಬೇಕು. ರಾಜಕಾರಣದಲ್ಲಿ ಯಾರು ಕಾಯ್ತಾರೆ ಅವ್ರಿಗೆಲ್ಲ ಒಳ್ಳೇದಾಗ್ತದೆ. ಈಗ ಮುಖ್ಯಮಂತ್ರಿ ಆಗಬೇಕಾದ್ರೆ DK ಶಿವಕುಮಾರ್ ಅವರು ನಾನು ಅಧ್ಯಕ್ಷ ಆಗಿದ್ದೀನಿ, ನನಗೆ ಮುಖ್ಯಮಂತ್ರಿ ಕೊಡಿ ಅಂತ ಫೈಟ್ ಮಾಡೋಕೆ ಆಯ್ತಿರ್ಲಿಲ್ವಾ? ಅವರು ಮುಖ್ಯಮಂತ್ರಿ ಹೈಕಮಾಂಡ್ ತೀರ್ಮಾನಕ್ಕೆ ತಲೆಬಾಗಿ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಕ್ಕೆ ಹೈಕಮಾಂಡು ಮತ್ತು ನಮ್ಮ ಸಿದ್ದರಾಮಣ್ಣವರ ಮನವೊಲಿಸಿ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಲ್ವಾ? ಹಂಗೆ ಇವತ್ತೇನೋ ತೊಂದರೆ ಆಗೋದ್ರೆ ನಾಳೆ ಒಳ್ಳೇದಾಗ್ತದೆ ಅಂತ ಅರ್ಥ. ನಾಳೆ ಒಳ್ಳೇದಾಗ್ಬೋದು ನಮ್ಗೆಲ್ಲರಿಗೂ. ಯಾಕೆ ನಾವು ಆ ಥರ ಬೀಳಬೇಕು? ಸೊ, ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲಿ ಒಂದಷ್ಟು ಅಸಮಾಧಾನದ ಕಿಚ್ಚು ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದ್ದಾರೆ. ಒಂದಷ್ಟು ಜನ ಸಚಿವರಿಗೆ, ಈಗ ಇರುವಂತಹ ಸಚಿವರಿಗೆ ಒಂದಷ್ಟು ರೀಶಫಲ್ ಬದಲಾವಣೆ ಆಗುತ್ತೆ ಅನ್ನುವಂತಹ ಮಾತುಗಳು. ಒಂದು ಕಡೆ ಮುನಿಯಪ್ಪ ಅವರು ತ್ಯಾಗ ಮಾಡಿ ಮಗಳು ಕೊಡ್ತಾರೆ ಅನ್ನೋದು, ಒಕ್ಕಲಿಗರ ಸಂಖ್ಯೆ ಜಾಸ್ತಿ ಆಗಿದೆ ಅನ್ನುವಂತಹ ಮಾತು. ಅಲ್ಲ, ಒಕ್ಕಲಿಗರ ಸಂಖ್ಯೆ ಜಾಸ್ತಿ ಆಗಿದೆ, 6 ಜನ ಇದ್ದಾರೆ, ಅದರೊಂದಷ್ಟು ರೀಶಫಲ್ ಮಾಡೋಣ ಅನ್ನುವಂತಹ ಮಾತುಗಳು ಕೇಳಿ ಬರ್ತದೆ. ಸರ್, ಮಾಡಲಿ ಬಿಡಿಗ್ರೊಳೆ. ಹೈಕಮಾಂಡ್ ಪಕ್ಷಕ್ಕೆ ಒಳ್ಳೇದಾಯ್ತದೆ ಅಂದರೆ ನಾವೆಲ್ಲ ಒಂದು ಕುಟುಂಬದವರು ತೀರ್ಮಾನ ಮಾಡೋಣ, ತಲೆ ಕೆಡಿಸ್ಕೊಳ್ಳೋದಿಲ್ಲ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸರ್, ಪರ್ಟಿಕ್ಯುಲರ್ ಒಂದು ಮಾತು ಕೇಳಿ ಬರ್ತಾ ಇದೆ. ಈಗ ಒಂದಷ್ಟು ನಾಯಕರು ಹೇಳುವಂತಹ ಮಾತು, ಮಾಗಡಿ ಬಾಲಕೃಷ್ಣ ಅವ್ರಿಗೆ ಇನ್ನೂ ವಯಸ್ಸಿದೆ, ಒಂದಷ್ಟು ನೆಕ್ಸ್ಟ್ ಇನ್ನ ಟರ್ಮಲ್ಲಿ ಆಗಬಹುದು, ಅವ್ರ ಖಾತೆಯನ್ನ ಚೇಂಜ್ ಮಾಡಿ ಕೃಷ್ಣಪ್ಪರಿಗೆ ಕೊಡಬೇಕು ಅನ್ನುವಂತಹ ಮಾತು. ಸರ್, ಕೊಡಲಿ ಬಿಡಿ, ಸಂತೋಷ. ಓಕೆ, ನಾವು ಒಪ್ಕೊಂಡಿದ್ದೀವಿ, ಏನು ತೊಂದರೆ ಇಲ್ಲ. ನಮ್ಮಿಂದ ಕೃಷ್ಣಪ್ಪನವ್ರಿಗೆ ಅನುಕೂಲ ಆಯ್ತದೆ ಅಂತ ಅಂದರೆ ಅದಕ್ಕೆ ನಾವೆಲ್ಲ ಅದಕ್ಕೂ ರೆಡಿ ಇದ್ದೀವಿ. ನಮ್ಮ ಮುಖ್ಯಮಂತ್ರಿಗಳಿಗೆ ಅನುಕೂಲ ಆಯ್ತದೆ, ಸರ್ಕಾರಕ್ಕೆ ಅನುಕೂಲ ಆಯ್ತದೆ, ಪಕ್ಷಕ್ಕೆ ಅನುಕೂಲ ಆಯ್ತದೆ ಅಂತಂದರೆ ನಮ್ಮದೇನು ತಕರಾರಿಲ್ಲ. ಭಾಳ ಸಂತೋಷದಿಂದ ಆ ತೀರ್ಮಾನಕ್ಕೆ ಒಪ್ಕೊತೀನಿ. ಯಾವುದೇ ಒಂದು ಅಸಮಾಧಾನ ಇಲ್ಲ, ಭಿನ್ನಮತ ಇಲ್ಲ. ಈ ಅಸಮಾಧಾನ ಇದ್ದರೆ ಯಾಕೆ ಒಪ್ಕೋತಿದ್ದೆ ನಾನು? ಭಿನ್ನಮತನೂ ಮಾಡಲ್ಲ, ಅಸಮಾಧಾನನೂ ಮಾಡಲ್ಲ. ಸರ್, ಈ ಒಂದು ವಿಚಾರವಾಗಿ ಏನಾದರೂ ಬಿಟ್ಕೊಡ್ಬೇಕು ಅನ್ನೋಂಥ ವಿಚಾರವಾಗಿ ಸಿದ್ದರಾಮಯ್ಯರಾಗಿರ್ಬೋದು, DK ಶಿವರಾಗಿರ್ಬೋದು, ಹೈಕಮಾಂಡ್ ನಾಯಕರಿಂದ ಏನಾದರೂ ನಿಮಗೆ ಒಂದು ಫೋನ್ ಆಗಿರ್ಬೋದು, ಏನಾದರೂ ಮಾಹಿತಿ ಏನಾದರೂ ಬಂದಿದೆಯಾ? ಇಲ್ಲ, ಯಾರು ಇದ್ರ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಿಲ್ಲ. ಮತ್ತೆ ಯಾಕೆ ಈ ಒಂದು ಚರ್ಚೆ ಹುಟ್ಟಾಗ್ತದೆ? ಯಾರೋ ನೀವೇ ಮಾಧ್ಯಮದವ್ರು ಹುಟ್ಟಾಗ್ತೀರಾ? ಮಾಧ್ಯಮದವ್ರು ಯಾಕೆ ಹುಟ್ಟಾಗ್ತದೆ? ಮತ್ತೆ ಯಾರು ಹೇಳಿದ್ರು ನಿಮ್ಗೆ? ಹೇಳಿ ಹಂಗಾರೆ. ಒಂದಷ್ಟು ಜನ ನಾಯಕರು, ಒಂದಷ್ಟು ಜನ ಅಂದ್ರೆ ಯಾರು? ಅದು ಸೋರ್ಸ್ ಅಂದ್ರೆ ಅದೇ ಮಾಧ್ಯಮದವ್ರು ಹುಟ್ಟಾಗ್ತೀರಾ ಅಂತ ಅರ್ಥ. ಅಲ್ಲಿಗೆ ನೀವೇ ಹುಟ್ಟಾಕಿದ್ದೀರಾ. ಈಗ ನೀವೇ ಬಗೆಹರಿಸ್ಬೇಕಿದ್ದೆಲ್ಲ, ನಿಮಗೆ ಹುಟ್ಟಾಕಿದವರೇ ಬಗೆಹರಿಸ್ಬೇಕು.